ನೆಂದು ಕಾಣದಂಥ ಒಂದು ಅಸಹಾಯಕತೆಯ ಪ್ರತಿಬಿಂಬವಾಗಿ ಇವತ್ತು ಅಧಿವೇಶನದಲ್ಲಿ ಗೌರವಾನ್ವಿತ ಸ್ಪೀಕರ್ ಅವರು ಸಭಾತ್ಯಾಗವನ್ನು ಮಾಡಿದ್ದಾರೆ. ಪ್ರತಿದಿನವೂ ಕೂಡ ಸುಮಾರು 200-250 ಪ್ರಶ್ನೆಗಳು ಲಿಖಿತ ಮೂಲಕ ಉತ್ತರಗಳನ್ನು ಕೊಡಬೇಕು. ಆದರೆ ಪ್ರತಿದಿನವೂ ಕೂಡ 10%, 20%, 30% ಪ್ರಶ್ನೆಗಳಿಗೆ ಮಾತ್ರ ಅಧಿವೇಶನ ನಡೆಯುವಂಥದ್ದು. ತಾಲೂಕಿನಲ್ಲಿ ಆಯಾ ಕ್ಷೇತ್ರದ MLAಗಳ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂತ ಪ್ರಶ್ನೆಗಳು ಹಾಕೋದು. ಅಧಿವೇಶನ ನಡೆಯೋದೇ ಮೊದಲು ಪ್ರಶ್ನೆಗಳಿಂದನೇ ಅಧಿವೇಶನ ಶುರುವಾಗ್ತೈತೆ. ಅಂಥ ಪ್ರಶ್ನೆಗಳಿಗೆ ಇವತ್ತು ದಿಕ್ಕು ದೆಸೆ ಏನೂ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಇಡೀ ಸರ್ಕಾರ ಒಂದು ರೀತಿ ಸತ್ತಂಥ ರೀತಿ, ಎಣದ ರೀತಿ ಇದೆ. ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ನಾವು ನೆನ್ನೆ ನಿಲುವಳಿ ಸೂಚನೆಯನ್ನು ತಂದಿದ್ರಿ. ಆರೋಗ್ಯ ಇಲಾಖೆ 3 ದಿನ ಆಯಿತು, ಮಂತ್ರಿನೇ ನಾಪತ್ತೆ. ಇವತ್ತು ಅರ್ಬನ್ ಡೆವಲಪ್ಮೆಂಟ್ ವಿಚಾರವಾಗಿ ಬೆಂಗಳೂರು ನಿಲುವಳಿ ಸೂಚನೆ ತಂದಿದ್ದೀರಿ, ಆ ಮಂತ್ರಿನೇ ಪತ್ತೆ ಇಲ್ಲ, ನಾಪತ್ತೆ. ಅಧಿವೇಶನದಲ್ಲಿ ಯಾರು ಮಂತ್ರಿನೇ ಇಲ್ಲ. ಪ್ರತಿದಿನವೂ ಕೂಡ ನಾಮಕಾಸ್ತವಾಗಿ 2-3 ಮಂತ್ರಿಗಳು ಬರ್ತಾರೆ. CMಗೆ ಹಿಡಿತ ಕಳ್ಕೊಂಬಿಟ್ಟಿದ್ದಾರೆ. ಯಾರು ಮುಖ್ಯಮಂತ್ರಿ ಅಂತ ತೀರ್ಮಾನ ಆಗದೇ ಇರೋದ್ರಿಂದ ಪ್ರಶ್ನೆಗಳಿಗೂ ಉತ್ತರ ಇಲ್ಲ, ಮಂತ್ರಿಗಳು ಪ್ರೆಸೆಂಟ್ ಇಲ್ಲ. ಇಡೀ ಒಂದು ರೀತಿ ಸರ್ಕಾರ ಸತ್ತ ರೀತಿಯಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಇವತ್ತು ಸ್ಪೀಕರ್ ಅವರು ಭಾಳ ನೋವಿನಿಂದ, ನಾವು ಕಳೆದ 5 ದಿನದನೇ 5ನೇ ಬಾರಿ ಅವರಿಗೆ ವಾರ್ನಿಂಗ್ ಕೊಟ್ಟರು. ಮೊನ್ನೆನೂ ಕೂಡ ವಾರ್ನಿಂಗ್ ಮಾಡಿದರು. ಕಳೆದ ಶುಕ್ರವಾರ ಇದು 4ನೇ ಬಾರಿ ವಾರ್ನ್ ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ಇದು ರಿಪೀಟ್ ಆಗಬಾರ್ದು ಅಂದರು. ಇವತ್ತು ಮತ್ತೆ ಅದೇ ರಿಪೀಟೇಷನ್. ಇವತ್ತು ಸ್ಪೀಕರ್ ಅವರು ಹೊರ ಹೋಗಿರ್ತಕ್ಕಂಥದ್ದು ಇವತ್ತು ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ. ಇದು ಸರ್ಕಾರಕ್ಕೆ ಅವಮಾನ, ಸರ್ಕಾರಕ್ಕೆ ಚಾಟಿ ಏಟು. ಈ ಥರ ಅಧಿವೇಶನ ನಡೆಸುವಂಥದ್ರಿಂದ ಅಧಿವೇಶನ ಮುಚ್ಚಿ ಹೋಗೋದು ಬೆಸ್ಟ್. ಆ ರೀತಿ ನಡವಳಿಕೆಯನ್ನು ಮಾಡಿದ್ದಾರೆ. ಇವತ್ತು ಏನು ಸ್ಪೀಕರ್ ಅವರು ತೀರ್ಮಾನವನ್ನು ತೆಗೆದುಕೊಂಡಿದ್ರು, ಅವರ ಪೀಠದಿಂದ ಆಚೆ ಹೋಗಿದ್ದಾರೆ, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಈ ಸರ್ಕಾರ ಬದುಕಿದ್ರೆ ಈ ಸರ್ಕಾರ ಮುಖ್ಯಮಂತ್ರಿಗಳು ಬಂದು ಕ್ಷಮಾಪಣೆ ಕೇಳಬೇಕು. ಮುಖ್ಯಮಂತ್ರಿಗಳು ಬಂದು ಕ್ಷಮಾಪಣೆ ಕೇಳಿದ್ರೆ ಅದಕ್ಕೊಂದು ಅರ್ಥ ಬರ್ತದೆ. ಇಲ್ಲಾಂದರೆ ಈ ಮಂತ್ರಿಗಳು ಯಾರ ಮಾತನ್ನು ಕೇಳಲ್ಲ. DK ಮಾತು ಕೇಳಬೇಕಾ, ಸಿದ್ದರಾಮಯ್ಯನ ಮಾತು ಕೇಳಬೇಕು, ಇಷ್ಟೇ ಇವತ್ತು ನಡೀತಾ ಇರೋದು. ಅದರಿಂದ ಈ ಸರ್ಕಾರ ಅಧಿವೇಶನವನ್ನು ಕಾಟಾಚಾರಕ್ಕೆ ನಡೆಸ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಿ. ಪ್ರತಿದಿನ ನಾವು 2 ಕೋಟಿ 3 ಕೋಟಿ ರೂಪಾಯಿ ಖರ್ಚು ಮಾಡ್ತೀರಿ ಅಧಿವೇಶನ ನಡೆಸೋಕ್ಕೆ. ಬೆಲೆನೇ ಇಲ್ಲ. ಆ 2 ಕೋಟಿ 3 ಕೋಟಿ ಅಭಿವೃದ್ಧಿ ಕಾರ್ಯಕ್ಕೆ ನಾವು ಯೂಸ್ ಮಾಡ್ಬೋದು. ಯಾವ ಪುರುಷಾರ್ಥಕ್ಕೋಸ್ಕರ ಅಧಿವೇಶನ ಕರೆದಿದ್ದೀರ? ನಾಚಿಕೆ ಆಗಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ. ಮಾನ ಮರ್ಯಾದೆ ಇದ್ದರೆ ಈ ಘಟನೆ ಆದಮೇಲೆ ಆ ಮಂತ್ರಿಗಳು ಮನೆಗೆ ಹೋಗಬೇಕು, ರಾಜೀನಾಮೆ ಕೊಟ್ಟು. ಸ್ಪೀಕರನ್ನ ನಿಲುವನ್ನು ಸ್ವಾಗತ ಮಾಡ್ತೀನಿ.